ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯಶು ಕನ್ನಡ ಆರೋಗ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ ಇವಳು ಈ ಥರ ವಿಡಿಯೋ ಹಾಕಿದ್ದಾಳೆ ಅಂತ ನೋಡ್ತಿದ್ದೀರಾ? ಇದು ಮೊನ್ನೆ ನಮ್ಮ ಏರಿಯಾದಲ್ಲಿ MLA ಬರ್ತಾರೆ ಅಂತೇಳಿ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ದರು. ಆ ವಿಡಿಯೋನ ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಆ ಜನದ ಮಧ್ಯೆ MLA ಮುಳುಗೋಗಿದ್ದಾರೆ. MLA ಕಾಣಿಸ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ. ಅವ್ರು ಬಂದು ಒಂದು 5 ನಿಮಿಷನೂ ನಿಲ್ಲಿಲ್ಲ, ಹಂಗೆ ಮುಂದಕ್ಕೆ ಹೋಗ್ಬಿಟ್ರು. ಹಂಗಾಗಿ ಅವ್ರನ್ನ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಲಮಂಗಲದಲ್ಲಿ ಶ್ರೀನಿವಾಸ್ ಅಂದರೆ ಎಲ್ಲರೂ ಅವರೇ MLA ಆಗಿರೋದು. ರಂಗೋಲಿ ಕಾಂಪಿಟೇಷನ್ ಇದ್ದಿದ್ದರಿಂದ ಊರು ವಿಸಿಟ್ ಮಾಡೋಕ್ಕೆ ಬಂದಿದ್ದರು. ನೆಕ್ಸ್ಟ್ ಬನ್ನಿ, ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಮ್ಮ ವಿಡಿಯೋ ರಂಗೋಲಿ ವಿಧವಾದ ರಂಗೋಲಿಗಳ್ನ ನೋಡೋಣ. ಎಲ್ಲರೂ ಎಷ್ಟು ಚಂದವಾಗಿ ರಂಗೋಲಿ ಬಿಟ್ಟಿದ್ದಾರೆ ಗೊತ್ತಾ? ನಮ್ಮ ಊರು ನೋಡೋಕ್ಕೆ ಒಂಥರ ಖುಷಿಯಾಗೋದು, ಅಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ರು. ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ದು ವಾಯ್ಸ್ ಮ್ಯೂಟ್ ಮಾಡ್ಕೊತೀನಿ, ಎಡಿಟ್ ಮಾಡ್ಕೊತೀನಿ. ಇದೊಂಥರ ಚೆನ್ನಾಗಿ ಕಾಣಿಸ್ತಾ ಇಟ್ಕೊಂಡ್ರಿ. ಏನು ಸೈಡ್ಗೆ ಹೋಗಲಿ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ, ತಿರುಪತಿ ಗೋಪುರ ಬಾಗಿಲು ಎಲ್ಲ ಬಿಟ್ಟಿದ್ದಾರಲ್ಲ, ಇವ್ರಿಗೆ ಸೆಕೆಂಡ್ ಪ್ರೈಸ್ ಬಂತು ಅಂತ ಹೇಳಿದ್ರು. ಪಾಪ ಅಷ್ಟು ಕಷ್ಟಪಟ್ಟು ಬಿಟ್ಟಿದ್ರು. ಫಸ್ಟ್ ಪ್ರೈಸ್ ಬರುತ್ತೆ ಅಂದ್ಕೊಂಡಿದ್ವಿ, ಆದರೆ ಜಸ್ಟ್ ಮಿಸ್, ಸೆಕೆಂಡ್ ಪ್ರೈಸ್ ಬಂತು. ಸುಮ್ಮನೆ ಇರ್ರಿ, ಹಂಗೆಲ್ಲ ಬೈಬೇಡ್ರಿ. ಬರ್ರಿ, ಅದಕ್ಕೆ ಯಾಕೆ ಹಂಗಾಡ್ತೀರ? ನಿಮ್ಮನ್ನು ತೆಗ್ದಾಯ್ತು ಆಲ್ರೆಡಿ. ಯಾಕೆ ಅಂಗನವಾಡಿಗೆ ಬಂದಿಲ್ಲ? ಅಜ್ಜಿ ಜೊತೆ ರಂಗೋಲಿ ಬಿಡ್ತಿದ್ಯಾ? ತಕ್ಕೊಂತಾರ ನೋಡಿ, ಆಂಟಿ ವಿಡಿಯೋ ಹಾಕ್ತಾರೆ ನೋಡಿ, ಯೂಟ್ಯೂಬ್ ನೋಡಿ ಆಂಟಿ ತಕ್ಕೊಂತಾವ್ರಪ್ಪ. ನಿಮ್ಮ ಯಶು ಆರೋಗ್ಯ ಕನ್ನಡ ಚಾನಲ್. ಬಾರಿ ನಿಂತ್ಕೊಬಿಡೆ, ನಮ್ಮ ಹುಡುಗಿ ಬಿಡ್ಸೈತೆ ಅಂತ ತಗೋತೀನಿ. ನಮ್ಮ ಅಂಗನವಾಡಿ ಹುಡುಗಿ ಬಿಟ್ಟೈತೆ ಅಂತ ತೆಗಿತೀನಿ. ಇಲ್ವಾ? ಹಾಂ. ಹಾಗೆ ಮಗು ಹೆಸರು ಪುನರ್ವಿ ಅಂತ. ದೊಡ್ಡವರೆಲ್ಲ ಬಿಡ್ಬೇಕಾದ್ರೆ ನಾವು ಯಾಕೆ ಸುಮ್ಮನಿರಬೇಕು ಅಂತ ಅವಳು ಏನೋ ಒಂದು ವಿಚಿತ್ರವಾಗಿ ಬಿಟ್ಟಿದ್ದಾಳೆ ರಂಗೋಲಿನ. ನಂದು ವೀಡಿಯೋ ಮಾಡ್ಕೊಳ್ಳೋ ಆಂಟಿ ಅಂತ ಹೇಳಿದ್ರಿಂದ ಅದನ್ನು ವೀಡಿಯೋ ಮಾಡಿಕೊಂಡು ಮುಂದಕ್ಕೆ ಹೋದೆ. ಅಮ್ಮ ಮಗಳು ಪೈಪೋಟಿಗೆ ಬಿಟ್ಟಿದ್ದೀರಾ? ಆದ್ರೆ ಇವಾಗ ಪ್ರೈಸ್ ಅಂತ ಬಂದ್ಮೇಲೆ ಪೈಪೋಟಿ ಅದೇ ಆಗುತ್ತಲ್ಲ. ಆ ಅಣ್ಣ ಹಿಂಗೆ ಮಾಡ್ತದೆ, ಹಿಂಗೆ ಮಾಡಬೇಕು, ಹಿಂಗಾಗಲ್ಲ. ನಿಂದು ಯೂಟ್ಯೂಬ್ ಐತಾ? ಅವ್ರದ್ದೈತೆ ನೋಡು ಅಂತ ಸಬ್ಸ್ಕ್ರೈಬ್ ಆಗು ಅಂತ ಹೇಳ್ತಿದ್ರು. ಸಬ್ಸ್ಕ್ರೈಬ್ ಆಗ್ರಿ, ಲಿಂಕ್ ಎಲ್ಲ ಕಳಿಸಲ್ಲ, ಶೇರ್ ಮಾಡ್ತಾರಂತೆಲ್ಲ ಇದನ್ನ. ಅಯ್ಯೋ ಸುಮ್ಮನಿರ್ರಿ. ಸಬ್ಸ್ಕ್ರೈಬರ್ ಬೇಕಾ ಬೇಡವಾ? ಇದಕ್ಕಿಂತ ದೊಡ್ಡದು ಬೇಕಾ? ಆರ್ಡರ್ ಮಾಡಿದ್ರು, ಅಲ್ಲಿ ಹೋಗಿ ಚಿಕ್ಕದಲ್ಲಿ ಇಷ್ಟ ಆಗಲ್ಲ, ಇಷ್ಟೇ ಆಗಲ್ಲ. ಇದು ಚೆನ್ನಾಗೈತೆ. ಅಮ್ಮ ಮಕ್ಳುಗಳ್ನ ಅಂಗನವಾಡಿಗೆ ಬಿಟ್ಟಿಲ್ಲ, ರಂಗೋಲಿ ಬಿಡತ್ತಲ್ಲ ಇರಿಸ್ಕೊಂಡಿದ್ದೀರಾ? ವೆಲ್ಕಮ್ ಅಂದ್ರೆ ಅದೊಳಗೆ ಬರ್ಬೇಕಾ ನಾವು? ಒಂದ್ಸಲ ಎಲ್ಪ್ ಮಾಡ್ತಾವ್ರೆ ಹೇಳು. ಎಲ್ಲ ನೋಡ್ರಿ, ಅಂಗನವಾಡಿ ಮಕ್ಕಳೆಲ್ಲ ಇಲ್ಲೇ ಅವ್ರಲ್ರಿ. ಅಂಗನವಾಡಿ ಮಕ್ಳುಗಳೆಲ್ಲ ಅಂಗನವಾಡಿ ಬಿಡಲ್ಲ ಹೇಳೋರು.
ನೋಡ್ರಿ ಮುಂದಕ್ಕೆ ಯೂಟ್ಯೂಬ್ ಚಾನಲ್ ಬರ್ತದೆ ನೋಡ್ರಿ ವಿಡಿಯೋನೇ ಹಾಕಿ ತಗೊಳ್ರಮ್ಮ. ಯೂಟ್ಯೂಬ್ ಚಾನಲ್ ಬರ್ತದೆ ನೋಡಿರಿ ಸಬ್ಸ್ಕ್ರೈಬರ್ ಬೇಕಾ ಬೇಡವಾ? ಹ್ಞೂ ಇವ್ರದ್ದು ಐತಿ. ಒಟ್ನಾಗ ಇವ್ರು ನನ್ನ ಮರ್ಯಾದಕ್ಕೆ ಕಳೆದು ಬಿಡ್ತಾರಪ್ಪ. ಗಣೇಶ ನಿಂಗಲ್ದೇನ್ರಿ ಬರೆಯೋದು ಹತ್ತು ಬರ್ದವ್ರಿ. ಉಲ್ಟಾ ತಿರ್ಕೊಂಬಿಟ್ಟನ್ ಗಣೇಶ ಅಷ್ಟೇ. ಇದು ಯಾರು ನಿಂದೆ ನಾನು ಇಲ್ಲಿವರೆಗೂ ಬಂದಿಲ್ಲ. ಇದು ಒಂಥರ ಚೆನ್ನಾಗಿ ಕಾಣಿಸ್ತಾ ಐತಿ ದೊಡ್ಡದಾಗಿ. ನೀವು ಬಿಡ್ರಲ್ಲ ಈಟೇಟ ಬಿಡೋದು ಬಿಡ್ತೀವಿ ಅಂದರೆ ಇಲ್ಲಿ ಒಂಥರ ಬಣ್ಣ ಮಾಸ್ಲೆ ಥರ ಕಾಣಿಸ್ತಾ ಇದೆ. ಮೊಬೈಲಲ್ಲಿ ಚೆನ್ನಾಗೇ ಕಾಣಿಸ್ತಾ ಐತೆ. ಇಲ್ಲಿ ನೋಡ್ರಿ ಅಲ್ಲಿಗೂ ಮಾಸ್ಲೆ ಥರ ಕಾಣಿಸುತ್ತಾ. ಇಲ್ಲಿ ನೋಡ್ರಿ ಮೊಬೈಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಹಂಗಾಗಿ ಅದಕ್ಕೆ ಹೇಳಿ ಚೆನ್ನಾಗಿ ಕಾಣಿಸ್ತೈತೆ ಅಂತ. ನಾವು ಊರಿಂದ ಆಚೆ ಬಿಟ್ಟಿದ್ದೀವಿ. ನಾನು ಹೇಳಿದ್ದು ಯಾರಿದು ಅರ್ಧಂಬರ್ಧ ಮಾಡಿದ್ದೀರಾ? ಪೂರ್ತಿ ಮಾಡಿ ಅಷ್ಟೇನಾ? ಈಗ ನೋಡ್ತಿರೋಂಥ ರಂಗೋಲಿ ಫಸ್ಟ್ ಪ್ರೈಸ್ ಬಂದಿದೆ. ಇದು ಉಪ್ಪಲ್ಲಿ ಬಣ್ಣ ಹಾಕಿರೋದು, ಉಪ್ಪಿಗೆ ಬಣ್ಣ ಹಾಕಿ ಮಾಡಿರೋದು. ಅದರಿಂದ ವರಲಕ್ಷ್ಮಿ ಅಂತ ಇವ್ರ ಹೆಸರು. ಇವ್ರಿಗೆ ಫಸ್ಟ್ ಪ್ರೈಸ್ ಬಂದಿದೆ ನಮ್ಮೂರವರಲ್ಲಿ. ಉಪ್ಪನ್ನ ಕಲರ್ ಹಚ್ಚಿ ಮಾಡಿರೋದ್ರಿಂದ ಡಿಫ್ರೆಂಟಾಗಿ ಕಾಣಿಸಿದೆ ಅಲ್ವಾ, ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ. ಆಗಲೇ ಹೇಳಿದ್ನಲ್ಲ ಒಂದು ತಿರುಪತಿ ಗೋಪುರ ಅಂತ, ಅದಕ್ಕೆ ಸೆಕೆಂಡ್ ಪ್ರೈಸ್ ಬಂದಿದೆ. ಎಲ್ಲ ನಮ್ಮೂರಿನ ಹೆಣ್ಮಕ್ಳೆಲ್ಲ ಖುಷಿ ಖುಷಿಯಾಗಿ ರಂಗೋಲಿ ಬಿಡ್ತಿದ್ದಾರೆ. ಆದರೆ ಅವ್ರು ಬಂದವರು ಒಂದು 10 ನಿಮಿಷನೂ ನೋಡಲಿಲ್ಲ. ಬಂದರು, ಪೂಜೆ ಮಾಡಿಸಿದ್ರು. ಆದರೆ ಇಷ್ಟು ಜನ ಈ ಬೆಳಗ್ಗೆಯಿಂದ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಮಕ್ಳುಗಳ್ನ ಸ್ಕೂಲಿಗೂ ಕಳಿಸ್ತಾರೆ. ಪಾಪ ಎನರ್ಜಿ ಹಾಕಿ ವಯಸ್ಸಾದ ಅಜ್ಜಿದಿರು ಕೂಡ ಬಿಟ್ಟಿದ್ದಾರೆ. ಅವರೆಲ್ಲ ಎಷ್ಟು ಕಷ್ಟಪಟ್ಟು ರಂಗೋಲಿ ಬಿಟ್ಟಿದ್ದಾರೆ. ಏನು ಗೊತ್ತಾ, ಅವ್ರು ಬಿಟ್ಟಿರೋದಕ್ಕೆ ಒಂದು 10 ಮಿನಿಟ್ಸ್ ನಿಂತು ನೋಡಿ ಹೋಗಿದ್ರೆ ಇನ್ನೂ ಖುಷಿಯಾಗಿರೋದು. ಇರಲಿ ಬಿಡಿ, ಅವ್ರವ್ರದ್ದು ಅವ್ರವ್ರ ಬ್ಯುಸಿ ಶೆಡ್ಯೂಲಲ್ಲಿ ಅವ್ರಿಗೆ ಏನೇನು ಕೆಲಸ ಇತ್ತು ನಾವು ಹೇಳೋಕ್ಕಾಗಲ್ಲ ಅಲ್ವಾ. ಹೇಗನ್ನಿಸ್ತಿದೆ ಫ್ರೆಂಡ್ಸ್ ರಂಗೋಲಿಗಳೆಲ್ಲ ನೋಡಿ? ಖುಷಿ ಆಗ್ತಾ ಇದೆಯಾ? ಏನಾಗ್ತಿದೆ ನೋಡಿ ಕಮೆಂಟಲ್ಲಿ ತಿಳಿಸಿ. ಇದಕ್ಕೆ ವಾಯ್ಸ್ ಓವರ್ ಕೊಡೋದೇ ಇರೋದು. ಯಾರೋ ಮ್ಯಾಪ್ ಬಿಡಿಸಿದ್ದಾರೆ. ಯಾರಿದು? ಏನು ಹೆಸರು? ಏನೋ ಹೆಸರು ಬರೋದವ್ರಲ್ಲ ಅಲ್ಲಿ ಕವನ. ಮಾಡ್ತಾ ಇರೋದು ಯಾವ ಥರ? ರಂಗೋಲಿ ಮೇಲೆ ಟಾರ್ಪಲ್ ಹಾಕ್ಸೋಣ. ರಂಗೇತಾರೆ ಕೇಳಿಸ್ತಿಲ್ಲ. ಇವ್ರು ಏನೇನೋ ಹೇಳ್ತಾರೆ ಕೇಳಿಸ್ತಿಲ್ಲ. ಇಲ್ಲ ಕೇಳಿಸ್ತದೆ. ಇವ್ರಂಗ್ ಕಡೆ ಕೇಳ್ತಾರೆ, ಅವ್ರಂಗ್ ಕಡೆ ಕೇಳ್ತಾರೆ. ಎಲ್ಲಿ ಕೇಳಿಸ್ಕೊಂಡು ಪಾಪ ವಯಸ್ಸಾದವರೆಲ್ಲ ಬಿಟ್ಟಿದ್ರು ಫ್ರೆಂಡ್. ಹಾಗಾಗಿ ಚೆನ್ನಾಗಿತ್ತಾ ಅಂತ ಕೇಳಿದ್ರು. ಅವ್ರ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ತುಂಬ ಚೆನ್ನಾಗಿ ಬಿಡಿಸಿದ್ದೀರಾ ಅಂತ ಹೇಳ್ಕೊಂಡು ಮುಂದೆ ಹೋದ್ವಿ. ಹಾಗೆ ನೋಡಿ ಇದೆಲ್ಲ ಪಾಪ ಕಷ್ಟಪಟ್ಟು ಬಿಡಿಸಿದ್ರು. ಬಂದಿದ್ದೆ 3 ಪ್ರೈಸು. ಇಷ್ಟು ಜನ ರಂಗೋಲಿ ಬಿಟ್ಟಿದ್ರು. ಇದು ನಮ್ಮೂರು ದೇವಸ್ಥಾನ ಮುಂದೆ ಬಿಟ್ಟಿರೋದು. ನಮ್ಮೂರು ದೇವಸ್ಥಾನ ತೋರಿಸ್ತೀನಿ ರೀ. ಇನ್ನು ಬಿಡಿಸೋರು ಬಿಡಿಸ್ತಾ ಇದ್ದಾರೆ. ಹಾಗೆ ನೋಡಿ ಇದು ನಮ್ಮೂರು ದೇವಸ್ಥಾನ, ಶನ್ಮಾತ್ಮನ ದೇವಸ್ಥಾನ. ಇಲ್ಲಿ ಪಕ್ಕದಲ್ಲಿರೋದು ಬಸವಣ್ಣ ದೇವಸ್ಥಾನ. ಈ ದೇವಸ್ಥಾನಕ್ಕೇ ಯುಗಾದಿ ಹಬ್ಬದಲ್ಲಿ 1 ತಿಂಗಳು ಮುಂಚೆನೇ ಸಾರ್ತಾರೆ. ಆವಾಗ ಸಾರಿದಾಗ ಬಸವಣ್ಣನ ಜಾತ್ರೆ ಮುಗಿಯತಕ್ಕ ಯಾವುದೇ ನಾನ್ ವೆಜ್ ಮಾಡೋಂಗಿಲ್ಲ ಮನೆಗಳಲ್ಲಿ. ಊರಲ್ಲೇ ನಾನ್ ವೆಜ್ ಮಾಡೋಂಗಿಲ್ಲ. ಆ ಥರ ಇಲ್ಲಿ ಪದ್ಧತಿ ಇದೆ. ಇದು ನೋಡಿ ಎಲ್ಲ ಪಾಪ ವಯಸ್ಸಾದವರು ಮಕ್ಕಳು ಎಲ್ಲರೂ ಸೇರ್ಕೊಂಡು ಬಿಡಿಸಿದ್ದಾರೆ. ಬನ್ನಿ ನೋಡೋಣ. ಆಯ್ತು ಇರ್ರಿ, ಯಾಕ್ರಿ ಹಿಂಗಾಡ್ತೀರ? ಇಷ್ಟೇನಾ? ಇನ್ನೂ ಆಯ್ತಲ್ಲ ನೋಡಿ. ಇದೇ ಬಸವಣ್ಣನ ದೇವಸ್ಥಾನ.
ಅವಲೇ ಒಂದು ತಿಂಗಳು ಮುಂಚೆ ಅಂದ್ಬಿಟ್ಟೆ ಆಗಲ್ಲ. ಯುಗಾದಿ ಹಬ್ಬ ಇನ್ನು 15 ದಿವಸ ಐತೆ ಅನ್ನುವಾಗ ಹಬ್ಬ ಸಾರಿಕ್ತಾರೆ. ಆವಾಗ ಹಬ್ಬ ಮುಗಿಯೋವರೆಗೂ ಅಂದರೆ ಜಾತ್ರೆ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡೋಂಗಿಲ್ಲ ಊರಲ್ಲಿ. ಆ ಥರ ಪದ್ಧತಿ ಮೊದಲಿಂದ ಬಂದಿದೆ. ಬಸವಣ್ಣ ಅಂದರೆ ನಮ್ಮ ಊರಲ್ಲಿ ತುಂಬ ಫೇಮಸ್ ದೇವರು. ಹಾಗೆ ಇವರೆಲ್ಲ ರಂಗೋಲಿ ಬಿಡಿಸ್ಕೊಂಡಿದ್ದು ನೋಡಿಕೊಂಡು ಇನ್ನು ಬಿಡಿಸ್ತಾಯಿದ್ರು. ಇನ್ನು ಆವಾಗ MLA ಬಂದಿರಲಿಲ್ಲ, ಸ್ಟಾರ್ಟಿಂಗ್ ಬಂದಿರಲಿಲ್ಲ. MLA ಬಂದಿದ್ದು ಎಲ್ಲ ಮುಗಿದಾದ್ಮೇಲೆ ಬಂದು ವೀಡಿಯೋ ಮಾಡಿದ್ದದು. ಅದನ್ನು ಎಂಟ್ರೆನ್ಸಲ್ಲೇ ಹಾಕಿದ್ದೀನಿ. ಇವೇನಪ್ಪ MLA ಬಂದವರು ರಂಗೋಲಿ ಬಿಡ್ತಿದ್ದಾರೆ ಅಂತ ಮಾತ್ರ ಅಂದ್ಕೋಬೇಡಿ. ಇನ್ನು ಬಿಡೋರು ಬಿಡ್ತಾಯಿದ್ರು ಪಾಪ. ಎಲ್ಲ ವೀಡಿಯೋ ಮಾಡಿಕೊಂಡು ನಾವು ವಾಪಸ್ ಹೋದ್ವಿ. ಹಾಗೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿಗೆಲ್ಲ ಯಾವ್ಯಾವ ರಂಗೋಲಿ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಗಳಿಗೆಲ್ಲ ವಿಡಿಯೋ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವೀಡಿಯೋ ನೋಡಿದವ್ರಿಗೆಲ್ಲ. ನೇತ್ರ ಎಲ್ಲಿ ಬಿಟ್ಟೆ?